ಈ ತಂಡದವರು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿದ್ಯಾಶಂಕರ ನಿವೇದಿತ ಆಂಗ್ಲ ಶಾಲೆ, ನಿವೇದಿತ ಪಬ್ಲಿಕ್ ಶಾಲೆ, ಶ್ರೀ ವಿದ್ಯಾಶಂಕರ ಪಬ್ಲಿಕ್ ಶಾಲೆ ಮಕ್ಕಳು ಪಥಸಂಚಲನದಲ್ಲಿ ಬಸವರಾಜೇಂದ್ರ ಪ್ರೌಢಶಾಲೆಯ ಮಕ್ಕಳು ವಾಸವಿ ಆಂಗ್ಲ ಶಾಲೆ, ವಾಸವಿ ಆಂಗ್ಲ ಶಾಲೆಯವರು ಈಗ ನಮ್ಮ ಮುಂದೆ ಬರ್ತಾ ಇರುವಂತಹ ತಂಡ ಆದಿಚುಂಚನಗಿರಿ ಆಂಗ್ಲ ಶಾಲೆ ಅರಸೀಕೆರೆ. ಬಸವೇಶ್ವರ ಪ್ರೌಢಶಾಲೆ ಕೋಡಿಮಠ ಶಾಲೆಯ ಮಕ್ಕಳು ಪಥಸಂಚಲನದಲ್ಲಿ ಈಗ ಬರ್ತಾ ಇದ್ದಾರೆ. ಇದನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರುವಂತ ಶಾಲೆ PM ಶ್ರೀ ಶಾಲೆ ಅರಸೀಕೆರೆ. ಈಗ ಇದುವರೆಗೂ ಬ್ಯಾಂಡ್ ವಾದನ ನಡೆಸಿಕೊಟ್ಟಂತ ಬೆತನಿ ಸೆಂಟ್ರಲ್ ಶಾಲೆಯ ಮಕ್ಕಳು ಅದ್ಭುತವಾಗಿ ಬ್ಯಾಂಡ್ ವಾದನ ನಡೆಸಿದ್ದಾರೆ. ಬೆತನಿ ಸೆಂಟ್ರಲ್ ಶಾಲೆ ಅರಸೀಕೆರೆ ಇವರು ತಮ್ಮ ಬ್ಯಾಂಡ್ ವಾದನದೊಂದಿಗೆ ಪಥಸಂಚಲನ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸ್ತಾ ಇದ್ದಾರೆ. ಬ್ಯಾಂಡ್ ವಾದನ ನೆರವೇರಿಸಿಕೊಟ್ಟಿರುವಂತಹ ಬೆತನಿ ಶಾಲೆಯವರು. ಬಸವರಾಜೇಂದ್ರ ಪ್ರೌಢಶಾಲೆಯ ಮಕ್ಕಳು ಬರ್ತಾರೆ. ಪೌರ ಕಾರ್ಮಿಕರ ತಂಡ ಚಪ್ಪಾಳೆಯೊಂದಿಗೆ ಅವರಿಗೆ ಉತ್ತಮಿಸೋಣ. ನಿಜವಾದ ಗೌರವ ಸೂಚಿಸುವಂತ ಕೆಲಸ 80ನೇ ಸ್ವಾತಂತ್ರ್ಯದಲ್ಲಿ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸುವಂತ ಪೌರ ಕಾರ್ಮಿಕ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ವಿಶೇಷವಾದ ಪಥಸಂಚಲನೆಗೆ ಆಯೋಜನೆ ಮಾಡುವಂತ ನಮ್ಮ ಆಯುಕ್ತ ಕೃಷ್ಣಮೂರ್ತಿ ಸರ್ ಮತ್ತು ಲಿಂಗರಾಜ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ನಿವೇದಿತ ಆಂಗ್ಲ ಶಾಲೆ, ನಿವೇದಿತ ಆಂಗ್ಲ ಶಾಲೆಯ ಮಕ್ಕಳು ಈಗ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದಿಚುಂಚನಗಿರಿ ಆಂಗ್ಲ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಆದಿಚುಂಚನಗಿರಿ ಕೊಡ್ತಾ ಇದ್ರು ಅಲ್ವಾ. ಸೊ ಮತ್ತೆ ಈ ನಮ್ಮ ದೇಶದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷೆ ಇದೆ. ಏನ್ ಶಿಕ್ಷೆ? ದೊಡ್ಡ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ. ಅಂದ್ರೆ ಯಾರು ಒಂದು ದೊಡ್ಡ ಅಪರಾಧವನ್ನ ಮಾಡ್ತಾನೋ ಅವರಿಗೆ ಜೀವಾವಧಿ ಶಿಕ್ಷೆ, ಜೊತೆಗೆ ಅವನನ್ನ ನೇಣು ಹಾಕ್ತಕ್ಕಂಥ ಶಿಕ್ಷೆ, ಅದೇ ಒಂದು ಪರಮಾವಧಿಯಾಗಿರ್ತಕ್ಕಂಥ ಶಿಕ್ಷೆ ಇರೋದು ಗೊತ್ತಲ್ವಾ. ಸೊ ಈ ಶಿಕ್ಷೆನ ಯಾರಿಗೆ ಕೊಡ್ತಾ ಇದ್ರು ಅಂತ ಅಂದ್ರೆ, ಯಾರು ಬ್ರಿಟಿಷನ ವಿರುದ್ಧ ಮಾತನಾಡಿ ಸ್ವತಂತ್ರವನ್ನ ಕೇಳ್ತಾ ಇದ್ರು ಅವರಿಗೆ ನೇಣನ್ನ ಹಾಕ್ತಾ ಇದ್ರು. ಅದನ್ನ ಯೋಚನೆ ಮಾಡ್ಕೋಬೋದಾ? ಮೈ ಜುಮ್ ಅಂತದೇ ಅದು, ಎಷ್ಟು ಭಯ ಆಗುತ್ತೆ ಅಂದ್ರೆ
ಯಾರು ಆ ಒಂದು ವ್ಯವಸ್ಥೆ ವಿರುದ್ಧ ಮಾತನಾಡ್ತಾ ಇದ್ರು ಅವರನ್ನ ನೇಣು ಹಾಕ್ತಾ ಇದ್ರು. ಎಲ್ಲ ಎದುರುಗಳನ್ನ ನಿಲ್ಲಿಸ್ಬಿಟ್ಟು ನೇಣು ಹಾಕ್ತಾ ಇದ್ರು. ನೋಡಿ, ಇಂತಹ ಒಂದು ವ್ಯವಸ್ಥೆ ಅವತ್ತಿತ್ತು. ಆ ಎಲ್ಲ ವ್ಯವಸ್ಥೆಗಳನ್ನ ಮುಕ್ತವಾಗಿ ನಾವು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ನಾವು ಆ ಸ್ವಾತಂತ್ರ್ಯದಲ್ಲಿ, ಆ ಒಂದು ಯುಗದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು. ಆ ಧನ್ಯ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಾವಿಲ್ಲಿ ಕೆಳಗಡೆ ಫೋಟೋಗಳನ್ನ ಇಟ್ಟಿದ್ದೀವಿ. ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಎಂಬುದಾಗಿ ಕರೆಸಿಕೊಳ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು. ಆ ಮಹಾತ್ಮ ಗಾಂಧೀಜಿ ಅವತ್ತೇನಾದ್ರೂ ಕೂಡ ನನಗೆ ಇವತ್ತು ಅವಮಾನ ಆಯಿತು, ನನಗೆ ಇವತ್ತು ಎಲ್ಲರೂ ಕೂಡ ಬ್ರಿಟಿಷರು ಬೈದ್ರು, ತಳ್ಳಿದ್ರು, ಸೊ ನನಗೆ ಹೊಡೆದ್ರು, UPS ನಲ್ಲಿ 8ನೇ ರ್ಯಾಂಕ್ ಪಡೆದಿರುವಂತವರು, ಹಾಗೆ ಭೂಮಿಕಾ ರಾಜೇಶ್ ನಾಯ್ಕ್ ಅವರು ಪವರ್ ಲಿಫ್ಟಿಂಗ್ ನಲ್ಲಿ ಸಾಧನೆಗೈದವರು, ಹಾಗೆ ಗ್ರಿಹಿತ್ ಎಸ್ ಸ್ಕೇಟಿಂಗ್ ನಲ್ಲಿ ಸಾಧನೆಗೈದಂತ ಈ ಎಲ್ಲ ಸಾಧಕರನ್ನ ತಾಲೂಕು ಆಡಳಿತ ಮತ್ತಷ್ಟು ಸಾಧನೆಯ ಶಿಖರವನ್ನ ಈ ವಿದ್ಯಾರ್ಥಿಗಳು ಏರ್ಲಿ ಅಂತೇಳಿ ತಾಲೂಕು ಆಡಳಿತವು ಹಾರೈಸ್ತಾ ಇದೆ. ಎಲ್ಲ ಗಣ್ಯರ ಪರವಾಗಿ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. CBSE UPS ನಲ್ಲಿ 8ನೇ ರ್ಯಾಂಕ್ ಪಡೆದಿರುವಂತವರು, ಹಾಗೆ ಭೂಮಿಕಾ ರಾಜೇಶ್ ನಾಯ್ಕ್ ಅವರು ಪವರ್ ಲಿಫ್ಟಿಂಗ್ ನಲ್ಲಿ ಸಾಧನೆಗೈದವರು, ಹಾಗೆ ಗ್ರಿಹಿತ್ ಎಸ್ ಸ್ಕೇಟಿಂಗ್ ನಲ್ಲಿ ಸಾಧನೆಗೈದಂತ ಈ ಎಲ್ಲ ಸಾಧಕರನ್ನ ತಾಲೂಕು ಆಡಳಿತ ಸರ್ಕಾರಿ ಪ್ರೌಢಶಾಲೆ ಹಾಗೆಯೇ ಇತರ ಎಲ್ಲ ಶಾಲೆಗಳು ಈ ಒಂದು ಸಾಧಕರ ಸಾಲಿನಲ್ಲಿ ನಿಂತಿವೆ. ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ